ಜಮ್ಮು ಕಾಶ್ಮೀರದಲ್ಲಿ ಅಟ್ಯಾಕ್ ಆಗಿದೆ. ಕನ್ನಡಿಗ ಮಂಜುನಾಥ್ ರಾವ್ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಏನೇನು ಅರೇಂಜ್ಮೆಂಟ್ಸ್ ಆಗ್ತಾ ಇದೆ ಸರ್ ಈ ತಕ್ಷಣಕ್ಕೆ? ಮೇಡಮ್, ಈಗ ನಾನು ಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡಿದೆ, ನಮ್ಮ ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಮಾತಾಡಿದ್ದೀನಿ. ಈಗ ಅವರು ತಕ್ಷಣದಲ್ಲಿ ನಮ್ಮ ಕರ್ನಾಟಕ ಭವನದ ಮುಖ್ಯಸ್ಥ ಅಧಿಕಾರಿಯೊಬ್ಬರನ್ನ ಅದಕ್ಕಾಗಿ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಸರ್, ಈಗ ಕನ್ನಡಿಗರೊಬ್ರು ನಮ್ಮ ಹತ್ರ ಮಾತಾಡಿದ್ರು. ದಾವಣಗೆರೆಯಿಂದ ಒಬ್ರಿದ್ದಾರೆ, ಇನ್ನೂ ಒಂದಷ್ಟು ಜನ ಇದ್ದಾರೆ. ಇನ್ನೊಬ್ಬ ಆಮೇಲೆ ಒಟ್ಟು 12 ಜನ ಕನ್ನಡಿಗರು ಇದ್ದಾರೆ ಅಂತ ಈಗ ಸದ್ಯದ ವರದಿ. ಅದಲ್ಲದೆ ಬಹಳ ಜನರಿಗೆ ಗಾಯ ಆಗಿವೆ ಅಂತ ಹೇಳಿನೂ ವರದಿ. ಎಷ್ಟು ಏನು ಅನ್ನುವಂಥದ್ದು ಪೂರ್ಣ ಸ್ಪಷ್ಟತೆ ಇನ್ನೂ ಬಂದಿಲ್ಲ. ನಾವು ನಮ್ಮ ಕನ್ನಡಿಗರಿಗೆ ಏನು ಅಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅದ್ರ ಕಡೆ ಕಾರ್ಯತತ್ಪರರಾಗಿದ್ದೀವಿ. ಸರ್, ಹೆಲ್ಪ್ ಲೈನ್ ಏನಾದರೂ ಓಪನ್ ಮಾಡ್ತಿದ್ದೀರಾ? ಹೆಲ್ಪ್ ಲೈನ್ ಓಪನ್ ಮಾಡಬೇಕು ಅನ್ನುವಂತ ಸಲಹೆ ಇದೆ. ಆ ದಿಶೆಯೊಳಗೆ ತಕ್ಷಣದಲ್ಲಿ ನಿರ್ಣಯ ಮಾಡ್ತೀವಿ. ಸರ್, ಶಿವಮೊಗ್ಗದ ಮಂಜುನಾಥ್ ತೀರೋಗಿದ್ದಾರೆ ಅಲ್ಲಿ, ಅಂದ್ರೆ ಗುಂಡಿಗೆ ಬಲಿಯಾಗಿದ್ದಾರೆ. ಅವ್ರ ಹೆಂಡತಿ ಬೇಡ್ಕೋತಾ ಇದ್ರು. ನಮ್ಮ ರಿಪೋರ್ಟರ್ ಕೂಡ ಕಾಲ್ ಮಾಡಿದಾಗ ಹೇಗಾದ್ರೂ ನಮ್ಮನ್ನು ತಲುಪಿಸಿ, ಜೊತೆಗೆ ಪತಿ ಶವ ತಲುಪಿಸೋಂಗ್ ಮಾಡಿ ಅಂತ ಗೋಗರಿತಿದ್ರು. ಇಲ್ಲ, ಅದನ್ನ ಮಾಡೋದಕ್ಕೆ ಏನೇನು ಕಾರ್ಯ ಮಾಡ್ಬೇಕು ಮಾಡ್ತಾ ಇದ್ದೀವಿ ಅಮ್ಮ. ರೈಟ್ ಸರ್, ಧನ್ಯವಾದ. ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿ, ಈಗಾಗಲೇ ಅಧಿಕಾರಿಗಳನ್ನ ನೇಮಿಸಲಾಗಿದೆ, ಹೆಲ್ಪ್ ಲೈನ್ ಬಗ್ಗೆ ಸಲಹೆ ಬಂದಿದೆ, ಅದರ ಬಗ್ಗೆ ಕೂಡ ಗಮನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೃತ ಮಂಜುನಾಥ್ ಮಡದಿ ಪಲ್ಲವಿ ಕೇಳ್ಕೊಳ್ತಾ ಇರೋದೊಂದೇ, ನಮ್ಮನ್ನ ಮತ್ತು ಪತಿಯ ಶವವನ್ನ ದಯವಿಟ್ಟು ರಾಜ್ಯಕ್ಕೆ ತಲುಪಿಸ್ಬಿಡಿ ಅಂತ. ದೆಹಲಿಯಲ್ಲಿರೋ ರಾಜ್ಯದ ಅಧಿಕಾರಿಗಳನ್ನ ಈಗಾಗಲೇ ಸಂಪರ್ಕಿಸಿ ಮಾಹಿತಿ ಪಡೆದುಕೊಂಡಿದ್ದೀನಿ ಅಂತ ಎಚ್.ಕೆ. ಪಾಟೀಲ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ. ಕೇಂದ್ರದ ಅಧಿಕಾರಿಗಳನ್ನ ಸಂಪರ್ಕಿಸ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್ ಅವರ ಪ್ರಕಾರ 12 ಜನ ಕರ್ನಾಟಕದಿಂದ ಹೋಗಿರೋರಿದ್ದಾರೆ. ಇದರ ಸಂಖ್ಯೆ ಕೂಡ ಜಾಸ್ತಿ ಆಗಬಹುದು ಅಂತ ಹೇಳಿದ್ದಾರೆ. ಅವರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಮೀಟಿಂಗ್ ನಡೆದಿದೆ. ದೆಹಲಿಯಲ್ಲಿರೋ ರಾಜ್ಯದ ಅಧಿಕಾರಿಗಳನ್ನ ಕಳಿಸೋ ಬಗ್ಗೆ ಚರ್ಚೆಯಾಗಿದೆ. ದೆಹಲಿಯಲ್ಲಿರೋ ಅಧಿಕಾರಿಗಳನ್ನ ರಾಜ್ಯದಿಂದ ಸಂಪರ್ಕಿಸಲಾಗ್ತಾ ಇದೆ. ಶಾಲಿನಿ ರಜನೀಶ್ ಅವರು ಕೇಂದ್ರದ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಕರ್ನಾಟಕದ ಪ್ರವಾಸಿಗರನ್ನ ಸೇಫ್ ಆಗಿ ರಾಜ್ಯಕ್ಕೆ ಕರೆದುಕೊಂಡು ಬರೋದಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಅಂತ ಈಗಷ್ಟೇ ಸಚಿವ ಎಚ್.ಕೆ. ಪಾಟೀಲ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಂಬಂಧಪಟ್ಟಂತೆ ಅವರ ಶವವನ್ನು ನಮ್ಮ ಶಿವಮೊಗ್ಗಕ್ಕೆ ತರಲಿಕ್ಕೆ ನಾವೀಗ ಡಿ ಸಿ ಅವರ ಹತ್ರ, ಎಸ್ ಪಿ ಅವರ ಹತ್ರ ಹಾಗೂ ನಮ್ಮ MP ಅವರ ಹತ್ರನೂ ಕೂಡ ಹೋಗಿ ಮಾತನಾಡಿದ್ದೀವಿ. ಆದಷ್ಟು ಶೀಘ್ರವಾಗಿ ತರೋಂಥ ವ್ಯವಸ್ಥೆ ಆಗ್ತದೆ. ಎಲ್ಲೋ ಒಂದು ಭಾಗದಲ್ಲಿ ಕಾಶ್ಮೀರದಲ್ಲಿ ಈ ಥರದ ದುರಂತಗಳು ನಡೆಯುವಂಥದ್ದು, ಟೆರರಿಸ್ಟ್ಗಳ ಅಟ್ಟಹಾಸದಲ್ಲಿ ಶಿವಮೊಗ್ಗದ ನಮ್ಮ ಮಂಜುನಾಥ್ ಅವರು ತೀರ್ಕೊಂಡಿರೋದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಮಂಜುನಾಥ್ ರಾವ್ ಅವರು, ಅವ್ರ ತಂದೆ ಕೂಡ ನಮ್ಮ ಸಂಸ್ಥೆಯಲ್ಲಿ ನೌಕರರಾಗಿ ಕೆಲಸ ಮಾಡಿದಂಥವ್ರು. ಪಾಪ ತಾಯಿಯವರಿಗೆ ಇನ್ನೂ ವಿಷಯ ಗೊತ್ತಿಲ್ಲ. ನಮ್ಮ ಹತ್ರ ಬರ್ತಾರ ಅಲ್ವಾ, ಏನೂ ಆಗಿಲ್ಲ ಅಲ್ಲ ಅಂತಲೇ ಕೇಳ್ತಾ ಇದ್ದಾರೆ. ಹೆತ್ತ ಕರುಳಿನ ನೋವು ಅದು ಹೆತ್ತವರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವರಿಗಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸಂಸ್ಥೆಯು ಕೂಡ ಈ ನೋವನ್ನು ಭರಿಸೋದು ಕಷ್ಟ ಆಗ್ತಾ ಇದೆ. ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋ ಅಂತ ನಮ್ಮ ನೌಕರರು ಅವರಿಗೆ ಧೈರ್ಯವನ್ನು ಕೂಡ ತುಂಬುವಂಥ ಕೆಲಸವನ್ನು ನಾವು ಈ ಸಂಸ್ಥೆಯವ್ರು ಮಾಡ್ತಾ ಇದ್ದೇವೆ. ಸದಾಕಾಲ ಅವ್ರ ಜೊತೆಗಿದ್ದು ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ನಮ್ಮ ಕಡೆಯಿಂದ ಮಾಡೋ ಅಂಥದ್ದು ನಾವು ಮಾಡ್ತೀವಿ. ಹೌದು, ಮ್ಯಾಮ್ಕೋಸ್ನಲ್ಲಿ ಬೀರೂರು ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 19ನೇ ತಾರೀಕು ಅವರು ಪ್ರವಾಸ ಹೋಗಿದ್ದಾರೆ. 24ಕ್ಕೆ ವಾಪಸ್ ಬರೋ ಹಾಗೆ ಅವ್ರ ಜೊತೆಯಲ್ಲಿ ಸಾಗರದ ಒಂದು ಟೀಮ್ ಅವ್ರ ಜೊತೆಗಿದೆ. ಫೋನ್ನಲ್ಲೂ ಕೂಡ ಮಾತನಾಡಿದಾಗ ಅವ್ರ ಮಗ ಮತ್ತು ಪಲ್ಲವಿ
ಧೈರ್ಯವಾಗಿ, ಅಂದರೆ ದುಃಖ ಇದೆ, ಆದರೂ ಅದನ್ನು ತಗೊಂಬರೋ ಅಂಥ ಸ್ಥಿತಿಯಲ್ಲಿ ಅವರು ಇದ್ದಾರೆ, ಮಾಡ್ಕೊಂಬರ್ತಾರೆ. ಸಾಗರದವ್ರನ್ನೂ ಕೂಡ ಅವ್ರ ಜೊತೆಯಲ್ಲಿ ಇರೋದ್ರಿಂದ ಕರ್ನಾಟಕದವ್ರು ತುಂಬ ಜನ ಇದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ಕೂಡ ಹೊರಟಿರೋದನ್ನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀವಿ, ಪ್ರಧಾನಿಯವರು ಹೇಳಿ. ಹಾಗಾಗಿ ವ್ಯವಸ್ಥಿತವಾಗಿ ಇಲ್ಲಿ ಶಿವಮೊಗ್ಗ ತಲುಪುವಂಥ ಕೆಲಸ ಆಗ್ತದೆ. ಮಂಜುನಾಥ್ ಕುಟುಂಬ ಯಾರಿದ್ದಾರೆ? ಮಂಜುನಾಥ್ ಅವರ ಕುಟುಂಬ ಯಾರಿದ್ದಾರೆ? ಮಂಜುನಾಥ್ ಅವರ ಹೆಂಡತಿ ಮತ್ತು ಮಗ ಅವ್ರ ಜೊತೆಯಲ್ಲಿದ್ದಾರೆ. ಅವ್ರು 3 ಜನ ಇಲ್ಲಿ ಶಿವಮೊಗ್ಗದಿಂದ ಹೋದಂಥವ್ರು. ಇಲ್ಲಿ ಮಂಜುನಾಥ್ ಜೊತೆ ಯಾರಿದೆ ಸರ್? ತಾಯಿಯವರ ಕುಟುಂಬದವರು ಇದ್ದಾರೆ, ಇಲ್ಲಿ ಮನೆಯಲ್ಲೇ ನೋಡ್ಕೊಳ್ತಾ ಇದ್ದಾರೆ. ಯಾರಿದ್ದಾರೆ ಸರ್? ಅವರ ತಂಗಿ ಒಬ್ರು ಮತ್ತೆ ತಾಯಿ ಅವರಿಬ್ಬರು, ಚಿಕ್ಕಮ್ಮ ಅವರು ಇದ್ದಾರೆ. ದೊಡ್ಡ ಆಘಾತ ಸರ್ ಇದೆಲ್ಲ, ನಿಮಗೆ ದೊಡ್ಡ ಆಘಾತ ಇದು. ನಿಜವಾಗೂ ನಮಗೆ ಬಹಳ ಆಘಾತ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಅಂತ, ಮ್ಯಾಮ್ಕೋಸ್ ಉಪಾಧ್ಯಾಯ. ನನ್ನ ಹೆಸರು. ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಯಿಂದಾಗಿ ಮೃತಪಟ್ಟಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರ ಧರ್ಮಪತ್ನಿ ಶ್ರೀಮತಿ ಪಲ್ಲವಿ ಅವರು ನಮ್ಮ ಮ್ಯಾಮ್ಕೋಸಿನ ಬೀರೂರಿನ ಶಾಖಾ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ. ಸುಮಾರು 3:45 ಸಮಯದಲ್ಲಿ ನಮಗೆ ಬಡಸಿಡಿದಂತೆ ಈ ಸುದ್ದಿ ಕೇಳಿದಾಗ ನಮ್ಗೆ ಯಾರಿಗೂ ನಂಬಲಿಕ್ಕಾಗಲಿಲ್ಲ. ಆದರೆ ಪಲ್ಲವಿ ಅವ್ರ ಜೊತೆ ಮಾತಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡ ನಂತರ ಪಾಪ ದುಃಖದಲ್ಲಿ ಅವರಿಗೆ ಏನು ಮಾಡಬೇಕು, ನಮ್ಮ ಕಡೆಯಿಂದ ಏನಾಗಬೇಕು ಅಂತ ಕೇಳಿದಾಗ, ನಾನು ನನ್ನ ಗಂಡನ ಶವ ಶಿವಮೊಗ್ಗಕ್ಕೆ ಬರ್ದೇನೆ ನಾನು ಬರಲಿಕ್ಕಾಗೋದಿಲ್ಲ, ಹಾಗಾಗಿ ನನ್ನ ಗಂಡನ ಶವವನ್ನು ಶಿವಮೊಗ್ಗಕ್ಕೆ ತರಲಿಕ್ಕೆ ಅಗತ್ಯ ವ್ಯವಸ್ಥೆಗಳಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಂತರದಲ್ಲಿ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಅವರಿಗೆ ಇಮಿಡಿಯೇಟ್ ದೂರವಾಣಿ ಮೂಲಕ ಮಾತನಾಡಿದೆ. ಅವರು ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆನೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆನೂ ಮಾತಾಡಿ, ನಂತರದಲ್ಲಿ ಮಾನ್ಯ ಉಪಾಧ್ಯಕ್ಷರುಗಳು ಕೂಡ MP ಅವ್ರ ಜೊತೆ ಮಾತಾಡಿ ಅಲ್ಲಿಂದ ಅವರ ಮೃತದೇಹವನ್ನು ತರಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಮ್ಯಾಮ್ಕೋಸ್ ವತಿಯಿಂದ ಮೃತರಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ಶಕ್ತಿಯನ್ನು, ಆ ದುಃಖವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಹೇಳಿ ನಾನು ಮ್ಯಾಮ್ಕೋಸ್ನ ಸಮಸ್ತ ರೈತ ಸದಸ್ಯರ ಪರವಾಗಿ ಬೇಡ್ಕೊಳ್ತೀನಿ. ಅದನ್ನು ಅದರದ್ದೇ ಆದಂಥ ಪ್ರೊಸೀಜರ್ 3 ದಿವಸ ಆಗ್ಬೋದು ಹೇಳ್ತಕ್ಕಂಥ. ಇನ್ನು ಆಸ್ಪತ್ರೆಯಲ್ಲೇ ಇದೆ ಶವ. ಮೋಸ್ಟ್ಲಿ ಪೋಸ್ಟ್ ಮಾರ್ಟಮ್ ವಗೈರೆಗಳಾಗಿ ಅದರದ್ದೇ ಆದಂಥ ಪ್ರೊಸೀಜರ್ಸ್ಗಳನ್ನ ನಂತರ 2 ರಿಂದ 3 ದಿವಸ ಆಗ್ಬೋದು ಹೇಳ್ತಕ್ಕಂಥದ್ದು ಒಂದು ಅಂದಾಜು. ಶ್ರೀಕಾಂತ್ ಬರುವೆ ಅಂತ. ಇಲ್ಲಿಂದ ಈಗ ಹೊಡ್ತಕ್ಕಂಥದ್ದು ಅಲ್ಲಿ ಹೋದ್ರೂ ಈಗ ಅಲೋ ಮಾಡೋದಿಲ್ಲ, ಯಾಕೆಂದರೆ ಅಲ್ಲಿ ಅಲೋ ಮಾಡಲ್ಲ. ಒಟ್ಟು ವ್ಯವಸ್ಥೆಯಲ್ಲಿ ಆದಷ್ಟು ಶೀಘ್ರವಾಗಿ ಶಿವಮೊಗ್ಗಕ್ಕೆ ತಗೊಂಬರೋ ಅಂಥ ವ್ಯವಸ್ಥೆಯನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮೆಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.